ಪಿತೃಪಕ್ಷದ ಕುರಿತು ಮಾತಾಡ್ತಿದ್ರಿ, ಹಾಗೆ ನನ್ಗೆ ಒಂದು ಪ್ರಶ್ನೆ ಮೂಡ್ತು. ಆ ಎಡೆಯನ್ನ ಇಟ್ಟಾಗ ಹೇಳೋದು ಸಂಪ್ರದಾಯ ಹೇಗೆ ನಡೆಸ್ಕೊಂಡ್ ಬಂದಿದ್ದಾರೆ ನಮ್ಮ ಹಿರಿಯರು ಅಂದ್ರೆ, ಆ ಒಬ್ಬ ದೊಡ್ಡ ಮಗ ಯಾರು ಅವರ ದೊಡ್ಡ ಮಗ ಇರ್ತಾನಲ್ಲ ಅವನೇ ಎಡೆ ತಿನ್ಬೇಕು ಅಂತ ಹೇಳೋ ಒಂದು ಸಂಪ್ರದಾಯ ಇದೆ. ನೀವ್ ಹೇಳಿದ್ರಿ ಎಡೆ ತಿನ್ಬಾರ್ದು ಅಂತ. ಹಾಗೆ ನಾವು ಅವ್ರಿಗೆ ಬಿಟ್ಬಿಟ್ಟು ಬಾಗ್ಲು ಹಾಕೊಂಡ್ ಬರೋ ಒಂದು ಸಂಪ್ರದಾಯ ಎಲ್ಲ ಇದೆ. ಇದೆಲ್ಲ ಯಾಕೆ ಗುರುಜಿ ಮಾಡ್ತಾರೆ? ಖಂಡಿತ ನೋಡಿ, ನೈವೇದ್ಯ ಅಂತ ಕರಿತೀವಿ. ದೇವರಿಗೆ ನೈವೇದ್ಯ ಹೆಂಗ್ ಮಾಡ್ತೀವಿ? ಪಿತೃಗಳು ಬಂದಾಗ ಊಟ ಮಾಡ್ತೀವಿ. ಇದಕ್ಕೆ ಹೆಂಗ್ ಸಾಕ್ಷಿ ಅಂತ ಅದನ್ನು ಹೇಳ್ತೀನಿ ಕೇಳಿ. ಬ್ರಾಹ್ಮಣರ ಮನೆಯಲ್ಲಿ ಸಾಧಾರಣವಾಗಿ ಈ ಪಿಂಡ ಪ್ರದಾನವನ್ನು ಮಾಡುವಾಗ ವಿಷ್ಣು ಪಾದದ ಮೇಲೆ ಪಿಂಡಗಳನ್ನು ಇಡಬೇಕು, ಅನ್ನದಲ್ಲೇ ಮಾಡಿಡಬೇಕು. ಅಂದರೆ ಎಳ್ಳು ಅನ್ನ, ಕರ್ಮಣ್ಯವ ಅಧಿಕಾರಸ್ಯ ಮಾಫಲೇಶು ಕದಾಚಾರ ಅಂತ ಪಿಂಡಗಳನ್ನು ಇಡ್ತಾನೆ. ವಿಷ್ಣು ಪಾದ ಅಂದ್ರೇನು? ಎಲ್ಲವೂ ಸರ್ವಂ ವಿಷ್ಣು ಪಾದಾರ್ಪಣಮಸ್ತು. ಅಂದ್ರೆ ಆ ಕೃಷ್ಣನ ವಿಷ್ಣುವ ಪಾದಾರ್ಪಣಕ್ಕೆ ನೀವು ಸೇರ್ಬಿಡ್ಲಿ. ಎಲ್ಲಾ ಭೂತ ಪ್ರೇತ ಪಿಶಾಚಗಳು ಅವನಿಗೆ ಹೊಟ್ಟೋಗ್ಲಿ. ಅದಕ್ಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಆ ಕೃಷ್ಣ ಹೇಳಿದ ಹಾಗೆ ಎಲ್ಲವನ್ನೂ ಅವನಿಗೆ ಸೇರ್ಬಿಡ್ಲಿ ಅಂತ ನಾವು ಆ ವಿಷ್ಣು ಪಾದ ಎಲ್ಲಿದೆ? ಗಯಾಶ್ರಾದ್ದದಲ್ಲಿ ಹೇಳ್ತಾರೆ. ಅದಕ್ಕೆ ಇವತ್ತು ದೊಡ್ಡ ದಿವಸ ದೊಡ್ಡ ಪಾದ ಇದೆ ಗಯಾದಲ್ಲಿ. ಆ ಪಾದದ ಸಂಕಲ್ಪಕ್ಕೋಸ್ಕರ ಇಲ್ಲಿ ಬ್ರಾಹ್ಮಣರಿಗೆ ಊಟವನ್ನ ಹಾಕ್ತಾರೆ. ನಿಮ್ಮಲ್ಲಿ ಎಲ್ಲರೂ ಎಡೆ ಇಡೋ ಸಂಪ್ರದಾಯ ಏನು ಮಾಡ್ತೀರಾ? ಇಟ್ಟಿದ್ದನ್ನ ನೀವು ತಿನ್ನಬಾರ್ದು. ಹೇಳಿದೀನಿ, ಈಗಲೇ ಕೇಳಿದಿರಿ. ದಯವಿಟ್ಟು ಮನೆಯ ಮಗ ಆಗ್ಲಿ ಯಾವ ಕಾಲಕ್ಕೂ ಏನೇ ಆಗ್ಲಿ ತಿನ್ನಬಾರ್ದು. ಪ್ರೇತಕ್ಕೆ ಇಷ್ಟ ಇರೋದು ಎರಡೇ, ಒಂದು ಸ್ವೀಟು, ಇನ್ನೊಂದು ಮಾಂಸ. ಆ ಮಾಂಸದಲ್ಲಿ ವಾಸವಾಗಿರುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು? ಒಂದು ಪಾಯಸನೋ ಅಥವಾ ಒಂದು ಗುಡಾನ್ನೋ ಏನೋ ಒಂದು ಮಾಡ್ಕೋಬೇಕು. ಅದನ್ನು ಮಾತ್ರ ನೈವೇದ್ಯ ಇಟ್ಟಿರೋದು ಮನೆಯವರು ಮಾತ್ರ ತಿನ್ಬೇಕು. ನಮ್ಮ ಚಿಕ್ಕಪ್ಪನ ಮಗ ಬಂದ, ನಮ್ಮ ಅಜ್ಜಿ ಮಗ ಬಂದ, ನಮ್ಮ ಸೋದತ್ತೆ ಮೊಮ್ಮಗಳು ಬಂದ್ಲು, ಅವ್ರಿಗೆಲ್ಲ ಕೊಡಬಾರ್ದು. ದಯವಿಟ್ಟು ಹೇಳಿದ್ದೀನಿ. ಯಾಕೆ ಅಂದ್ರೆ ಅವ್ರಿಗೆಲ್ಲ ಸೋಕ್ಬಿಡುತ್ತೆ, ದೋಷಗಳು ಹೆಚ್ಚಾಗತ್ತೆ. ನೀವುಗಳು ಅಷ್ಟೇ ಹೇಳಿದಿರಿ. ತಿಥಿ ಅಂದ್ಬಿಟ್ಟು ಇಲ್ಲಿಂದ ಊರ್ ಬಿಟ್ಟು ಯಾವುದೋ ಊರಿಗೆ ಹೋಗಿ ತಿಥಿ ಊಟ ತಿನ್ಬೇಡಿ. ನನ್ನ ಫ್ರೆಂಡ್ ದಪ್ಪ ಅಂದ್ಬಿಟ್ಟು ಇಲ್ಲಿ ಬೇದಿ ವಾಂತಿ ಬಂದಾಗ ನಿಮ್ಮಮ್ಮ ಮಾಡಲ್ಲ ಬಂದಲ್ಲಿ, ಆತ ಅವನು ಯಾವೊಂದೋ ಬಂದು ತಿಥಿನ ಏನ್ ತಿನ್ನೋದಲ್ಲ. ನೀವು ಹೋದ್ರ ನೋಡ್ಕೊಂಡ್ರ ನೆಕ್ಸ್ಟ್ ಗಮನವಾಗಿ ಬನ್ನಿ. ಅವ್ರವ್ರ ಕುಟುಂಬ ತಿಥಿಯನ್ನ ಅವರವರೇ ಆಚರಿಸ್ಕೋಬೇಕು. ಅವರವರ ಪರಿವರ್ತನೆ ಅವರೇ ತಿನ್ಬೇಕು. ಅಂದ್ರೆ ಅವನು ಕುರೂಪಿ ಆಗಿದ್ರೆ, ವಕ್ರವಾಗಿದ್ರೆ ಶನಿ ಅಂತ. ಅವನಿಗೆ ಯಾವ ಕಾಲಕ್ಕೂ ದೇಹಕ್ಕೆ ಸೋಕಲ್ಲ. ಅವನ ಭಿಕ್ಷದವನು ಅಂದ್ರೆ ಯಾವ ಕಾಲಕ್ಕೂ ಎಲ್ಲಾರ ದಾರಿದ್ರ್ಯವನ್ನ ಹೊಂದಿರೋನು, ಮೊದಲೇ ಹೊಂದಿರ್ತಾನೆ. ಅವನ ಹಣೆ ಬರನೇ ಹೇಗಿತ್ತು. ಆಗ ಆ ಪ್ರೇತಗಳು ಒಳಗೆ ಸೇರ್ಕೊಂಡ್ರು ಪ್ರಯೋಜನವಿಲ್ಲ. ಅದು ಸುಮ್ಮನೆ ಒಂದು ಬಾಡಿ ಒಳಗೆ ಬಂದು ಹೊಟ್ಟೋಯ್ತು. ಬಾಟ್ಲ್ ಓಪನ್ ಮಾಡಿದ ತಕ್ಷಣ ಬಾಟ್ಲಲ್ಲಿ ಆಚೆ ಆತ್ಮ ಹೊಟ್ಟೋಯ್ತು. ಆದ್ರೆ ನೀವುಗಳು ಹಂಗಲ್ಲ. ಇದೇ ಕುಟುಂಬದವರು ಸ್ವೀಟ್ ಮಾತ್ರ ಏನ್ ನೈವೇದ್ಯ ಮಾಡ್ತೀರಾ ಅದನ್ನು ಮಾತ್ರ ತಿನ್ನಬೇಕು. ನಿಮ್ಮ ಮನೆ ಕುಟುಂಬದವರಾಗ್ಲಿ ನಿಮ್ಮವರಾಗ್ಲಿ ಏನೇ ಆಗ್ಲಿ, ಇದು ಕಡಾಖಂಡಿತ ಸಿದ್ಧ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ನಾಳೆ ದಿವಸ ಅನುಭವಿಸೋದು ನೀವೇ. ಅರ್ಥ ಆಯ್ತಾ? ಆಮೇಲೆ ಹೊಸದಾಗಿ ಮದುವೆ ಮಾಡ್ಕೊಂಡು ಗಂಡು ಹೆಣ್ಣು ಬಂದಿರ್ತಾರೆ. ಅವ್ರ ಮನೇಲಿ ನಮ್ಮ ಮೊದಲನೇ ಅಳಿಯ ನಮ್ಮ ಮನೆಗೆ ಬಂದೆ ತಿಥಿ ಇದೆ ಬಂದ್ಬಿಡ್ರಿ ಅಂತ ಫೋಟೋ ಕೊಟ್ಬಿಟ್ಟು ಲಕ್ಷಣ ಕಾರ್ಡ್ ಕೊಟ್ಬಿಟ್ರೆ ಪಾಪ ಆಗ್ತಾನೆ ಎಂಗೇಜ್ಮೆಂಟ್ ಆಗಿದೆ. ಅವ್ನು ಬಂದು ಕಟ್ಕೊಳ್ಳೋ ಅಷ್ಟರಲ್ಲಿ ಈ ಹುಡುಗಿ ಮೇಲೆ ಅನುಮಾನ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ತಿಂದಿರ್ತಾನೆ ನೋಡಿ ಎಡೆ ಇಟ್ಟಿರೋದು. ಗೋವಿಂದ ಹಾಗಾಗೋಗತ್ತೆ ಸಂಸಾರ. ಅದಕ್ಕೆ ನೀವುಗಳು ನಾನು ಮೊದಲು ಸೂಚನೆ ಗಡಿಯನ್ನ ಹಾಕಿರ್ತೀನಿ. ರಾಮ ಲಕ್ಷ್ಮಣ ಬಾಣವನ್ನ ಹೇಗೆ ಎಳೆದಿದ್ದಾನೆ, ದಾಟಬೇಡಿ ಅಂತ. ಇದನ್ನ ಏನ್ ಮಾಡ್ತೀರಾ? ದಾಟದೇ ಇದ್ದ ಹಾಗೆ ಇದನ್ನೆಲ್ಲ ಪರಿಪಾಲಿಸಿ. ನೈವೇದ್ಯ ಮಾಡಿರೋದು ಅಷ್ಟೂ ಎಡೆ ಇಟ್ಟಿರೋದು ಎಲ್ಲ ಅವ್ರು ತಿನ್ಕೊಳ್ಳಿ. ಸ್ವೀಟ್ ಮಾತ್ರ ಲಕ್ಷಣ ಎಲ್ಲರೂ ಮಾಡ್ಕೊಳ್ಳಿ. ನಿಮ್ಮ ಮನೆ ಕುಟುಂಬದವ್ರು ಎಲ್ಲರಿಗೂ ಸ್ವೀಟ್ ಹಾಕಿ. ಸ್ವೀಟ್ ಅಲ್ಲಿ ಯಾವ ಕಡೆ ದೋಷ ಇಲ್ಲ, ಯಾಕಂದ್ರೆ ಅದನ್ನ ಪೂರ್ತಿ ಬಡಿಸೋದು. ಮಾಂಸದಲ್ಲಿ ಮಾತ್ರ ನೀವು ಏನೇ ಮಾಡಿ ನಿಮ್ಮ ಸಪರೇಟ್ ಇದ್ದೇ ಇರುತ್ತಲ್ಲ ಅದನ್ನೆಲ್ಲ ನೈವೇದ್ಯ ಮಾಡ್ಕೋಬೇಡಿ. ಬೇರೆ ಐಟಮ್ಸ್ ಎಲ್ಲ ಸಪರೇಟ್ ಇಟ್ಕೊಳ್ಳಿ. ಈ ಎಲ್ಲೆಲ್ಲಿ ಇಟ್ಟಿರೋದು ಏನಿರುತ್ತೋ ಅದನ್ನ. ವಸ್ತ್ರಗಳನ್ನ ಇಡೋದನ್ನ ದಯವಿಟ್ಟು ಯಾವ ಕಾಲಕ್ಕೂ ಈ ವಸ್ತ್ರಗಳನ್ನ ಬೇರೆಯವರು ನಿಮ್ಮ ನೆಂಟರಿಗಾಗ್ಲಿ ಯಾರಿಗೂ ಕೊಡಬೇಡಿ. ಎಲ್ಲಾದ್ರೂ ನದಿ ತೀರದಲ್ಲಿರ್ತಕ್ಕಂಥ ಅನಾಥವಾಗಿರ್ತಕ್ಕಂಥವ್ರು ಕೊಡಿ. ಆಗ ಪ್ರೇತಗಳಿಗೆ ಸಂತೃಪ್ತಿ. ನಿಮ್ಮ ಇವ್ರುಗಳಿಗೆ ಸ್ವಂತದವ್ರಿಗೂ ನಿಮ್ಮ ನೆಂಟರುಗಳಿಗೆ ಕೊಟ್ಕೊಂಡ್ರೆ ರೋಗ ರುಜಿನಗಳು ಹೆಚ್ಚು, ಚರ್ಮವ್ಯಾಧಿ ಹೆಚ್ಚು, ದೋಷಗಳಲ್ಲಿ ಯಾವ ಕಾಲಕ್ಕೂ ಆಕ್ಸಿಡೆಂಟ್ಸ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಇವನು ಆ ಬಟ್ಟೆ ಹೊಲ್ಸ್ಕೊಂತಾನೆ, ಹಾಕೊಂಡು ಹೋಗ್ತಾನೆ. ಹೋದಾಗ ಇವನಿಗೆ ರಾಹು ಫಸ್ಟ್ ಕ್ಲಾಸ್. ಯಾವಾಗ? ಅವಾಗಲೇ ಕೊಡಲ್ಲ. ಎಲ್ಲೋ ಎತ್ತಿಟ್ಟಿರ್ತಾನೆ ಬಟ್ಟೆನ, ಒಂದ್ ದಿವಸ ಹಾಕೊಂತಾನೆ. ಇವನ್ ಹಣೆ ಬರಕ್ಕೆ ಹೋಗಿ ಬಿದ್ದಾಗ ಫಸ್ಟ್ ಕ್ಲಾಸ್ ಕೈ ಎಲ್ಲ ಮುರಿದೋಗಿರುತ್ತೆ. ಆಗ ಯಾಕೆ ಮುರಿತು, ಹಿಂಗಾಯ್ತು, ಚೆನ್ನಾಗೇ ಇತ್ತಲ್ಲ ನನ್ನ ಗಾಡಿ, ಹಿಂಗಾಗೋಯ್ತು. ಹಣೆ ಬರ ತಪ್ಸಕ್ಕಾಗಲ್ಲ. ಅವನು ಯಾವತ್ತು ತಿಳ್ಕೊಳ್ಳಿ, ನಿಮ್ಗೆ ಊಟ ಮಾಡಿದ ತಕ್ಷಣ ತೇಗ್ ಬರಲ್ಲ, ಸ್ವಲ್ಪ ತಾದ ಮೇಲೆ ತೇಗ ಬರೋದು. ಹಾಗೇನೆ ಪಾಪಕರ್ಮಗಳು ಹೆಚ್ಚಾಗೋದು ಯಾವಾಗ? ನಿಮ್ಗೆ ಯಾವಾಗಲೂ ನಿಧಾನಕ್ಕೆ ಆ ದಶೆ ಬಂದಾಗ, ಆಗ್ರಹ ವಕ್ರಿಸ್ಕೊಂಡಾಗ ನಿಮ್ಗೆ ಆಗೋದಕ್ಕಂತ ಅನಾಹುತಗಳು. ದಯವಿಟ್ಟು ಇದನ್ನೆಲ್ಲ ಕಠೋರವಾಗಿ ಹೇಳ್ತಕ್ಕಂಥ ವಿಚಾರ, ಶುದ್ಧಿಯಾಗಿ ಹೇಳ್ತಕ್ಕಂಥ ವಿಚಾರ, ನೇರವಾಗಿ ಹೇಳ್ತಕ್ಕಂಥ ವಿಚಾರ ಯಾವನೂ ಇಲ್ಲ ಅನ್ನಂಗಿಲ್ಲ. ಇದು ನಡೆದಿರ್ತಕ್ಕಂಥದ್ದು ನಡೆದೇ ನಡೆಯುತ್ತೆ, ಬರೆದಿಟ್ಕೊಂಬಿಡಿ. ಆದ್ರಿಂದ ಸಂತೃಪ್ತಿ ಪಟ್ಟು ಪಿತೃಗಳನ್ನ ಸಂತೋಷ ಪಡಿ. ದೊಡ್ಡ ದೊಡ್ಡ ಫೋಟೋಗಳನ್ನ ಹಾಕೊಳ್ಳತಕ್ಕಂಥದ್ದು ಈ ಪೂಜೆಗಳ ದಿವಸ ಮಾತ್ರ. ಪಿತೃಪಕ್ಷಗಳಲ್ಲಿ ಆ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ಮೇಲೆ ಏನ್ ಮಾಡಬೇಕು? ಎತ್ತು ತಿರುಗಿ ಹಾಲಲ್ಲಿ ಹಾಕೊಳ್ಳೋದಲ್ಲ, ಲೈಟ್ ಹಾಕೊಂಡು ಎತ್ಕೊಂಡೋಗಿ ಮೇಲೆ ಇಟ್ಬಿಡ್ಬೇಕು. ಗಂಡ ಹೆಂಡತಿ ತಂದೆ ತಾಯಿ ಅಂದ್ರೆ ಇದ್ರೆ ಅಂಥವ್ರಿಗೆ ಏನ್ ಮಾಡಿ ಬೆಡ್ರೂಮ್ ಅಲ್ಲಿ ಹಾಕೊಳ್ಳಿ.
ಯಾಕೆಂದ್ರೆ ಆಶೀರ್ವಾದ, ಪಿತೃಗಳ ಆಶೀರ್ವಾದ ನಿಮ್ಮನೆಗೆ ಮಾತ್ರ. ಅದನ್ನ ಬಿಟ್ಬಿಟ್ಟು ಪಕ್ಕದ ರೂಮ್ಗೆ ಇನ್ನೊಬ್ರಿಗೂ ಇರಲಿ, ಗೆಸ್ಟ್ಗೆ ಇರಲಿ ಹಂಗೆ ಹಾಕೋಬೇಡಿ. ಯಾಕಂದ್ರೆ ವಾಸವಾಗುತ್ತೆ ಪ್ರೇತಗಳು. ಇದೆಲ್ಲ ನಿಮ್ಗೆ ಏನಾಗುತ್ತೆ, ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ವಿಚಾರಗಳನ್ನ ಸೂಕ್ಷ್ಮವಾಗಿ ಹೇಳಲೇಬೇಕು. ಹೇಳದಿದ್ರೆ ಎಷ್ಟೋ ಜನಕ್ಕೆ ಅನುಭವಿಸ್ತಕ್ಕಂಥ ಅವಕಾಶ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮುಗಿದ್ರು ಏನ್ ಮಾಡ್ತೀರಾ, ಊಟಕ್ಕೆ ಬಂದ್ಬಿಡ್ತಾನೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನೀವು ಮಾಡಿರ್ತಕ್ಕಂಥ ಅಡಿಗೆ ಆ ತಿಥಿ ದಿವಸ ದಯವಿಟ್ಟು ನಿಮ್ಮ ಕುಟುಂಬ ಬಿಟ್ಟು ಬೇರೆ ಯಾರನ್ನೂ ಕರಿಬೇಡಿ. ಅದಾದ್ಮೇಲೆ ನಿಮ್ಮ ಮನೆ ಕುಟುಂಬ ಅಂದ್ರೆ ಅಕಸ್ಮಾತ್ ಇಬ್ರು ಹೆಂಡ್ತಿರು, ನನ್ನ ತಾಯಿ, ನಮ್ಮ ಅಜ್ಜಿ, ನಮ್ಮ ಮುತ್ತಾತ ಅಂದ್ರೆ ಆ ಕುಟುಂಬ ಅಂದ್ರೆ ಎರಡನೇ ಹೆಂಡತಿ ಮಕ್ಕಳನ್ನ ಕೂಡ ಈ ಕಡೆ ಕರಿಬಾರ್ದು. ಈ ಕಡೆ ಸಂಸಾರ ಮಾಡ್ಬೇಕಾ, ಅದೇ ಸಂಸಾರದವ್ರು ಮಾತ್ರ ಊಟ ಮಾಡ್ಬೇಕು. ಅಂದ್ರೆ ನಿಮ್ಮ ಮನೆ ಸ್ವಂತ ಅಕ್ಕ ತಂಗಿರು, ನಿಮ್ಮ ಮನೆ ಸ್ವಂತ ಅಣ್ಣ ತಮ್ಮಂದ್ರು ಮಾತ್ರ ತಿನ್ಬೇಕು. ಅಕಸ್ಮಾತ್ ಒಂದು. ಎರಡನೇದು, ಅಳಿಯನ್ನ ಮಕ್ಕಳನ್ನ ದಯವಿಟ್ಟು ಯಾವ ಕಾಲಕ್ಕೂ ಕರಿಬೇಡಿ. ಆ ಮಕ್ಕಳಿಗೆ ಬರ್ತಕ್ಕಂಥ ದೋಷಗಳು, ನಮ್ಮ ತಾತಂದು ಪರವಾಗಿಲ್ಲ, ನಿಮ್ ತಾತನ ಪರವಾಗಿಲ್ಲ ಅಲ್ಲ, ಮದುವೆ ಮಗಳು ಮಾಡಿಕೊಟ್ಬಿಟ್ಟಿರ, ಅವಳು ಮಾತ್ರ ಬರಬೇಕು, ಪಿತೃ ಕಾರ್ಯ ತಿನ್ನಬೇಕು, ಪ್ರಸಾದವನ್ನು ನೈವೇದ್ಯ ಮಾಡಿ ಹೊರಟ್ಬಿಡಬೇಕು. ಅಳಿಯ ಬರಂಗಿಲ್ಲ. ಯಾಕೆಂದ್ರೆ ಆ ದೋಷ ಆ ಕುಟುಂಬದಿಂದ ನಿಮ್ಮನೆಗೆ ಬರುತ್ತೆ. ಇದನ್ನು ಮುನ್ಸೂಚನೆ ಹೇಳಿದೀನಿ. ಯಾವುದೇ ಕಾಲಕ್ಕೂ ಬೇರೆಯವ್ರ ತಿಥಿಗಳಿಗೆ ಕಾಲಿಡಬೇಡಿ. ಯಾವ ಕಾಲಕ್ಕೂ ಸತ್ತವ್ರಿಗೆ ಈ ಕಾಲದಲ್ಲಂತೂ ಏನಾಗ್ಬಿಟ್ಟಿದೆ, ಪ್ರತಿಯೊಂದು ರೋಡಲ್ಲಿ ನೋಡಿ, ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಅನ್ಕೋಬೇಕು ನಾವು, ಒಂದೊಂದು ರೋಡಲ್ಲೂ ಅವರು ದೊಡ್ಡ ದೊಡ್ಡ ಪೋಸ್ಟ್ರು, ಇವ್ನು ಯಾರು ಅಂತ ಊರಲ್ಲೇ ಗೊತ್ತಿರಲ್ಲ, ಪೋಸ್ಟ್ ಹಾಕ್ಬಿಟ್ಟು ಬನ್ನಿ ನಮ್ಮ ಮನೆ ತಿಥಿಗೆ ತಿನ್ನಿ ಅನ್ನೋ ತರ ಆಗೋಯ್ತು ಪೋಸ್ಟ್ಗಳು. ಸತ್ತಿರೋದೇ ಗೊತ್ತಾಗಬಾರ್ದು ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಗುಪ್ತೇನ ಸ್ಥಿರಃ. ನೀವು ಈ ರೀತಿ ಪೋಸ್ಟ್ ಹಾಕ್ತಾ ಏನಾಗತ್ತೆ, ಆ ಮನೆಗಳಿಗೆ ದೋಷ ಜಾಸ್ತಿ. ಅಂದ್ರೆ ಭೂತಗಳು ಕೂಡ ನೀವು ನೋಡಿದ ಹಾಗೆ ಆ ಭೂತಗಳು ಕೂಡ ಬಹಳ ಚೆನ್ನಾಗಿ ಆಹ್ವಾನ ಆಗುತ್ತೆ. ರೋಡಲ್ಲಿ ಓಡಾಡ್ತಿರುತ್ತೆ, ಯಾವನ ಜೊತೆನೋ ನೆಟ್ಟಿಗೆ ನಿಮ್ಮ ಮನೆಗೆ ವಾಹನ ಆಗುತ್ತೆ. ಅದಕ್ಕೆ ಎಲ್ಲರ ಸಂತೃಪ್ತಿಯಲ್ಲಿ ಎಲ್ಲಿದೆ ಅಂದ್ರೆ ಗುಪ್ತೇನ ಸ್ಥಿರಃ. ಯಾವತ್ತು ತಿಳ್ಕೊಳ್ಳಿ, ಶುಭ ಕಾರ್ಯವನ್ನ, ದೋಷಗಳನ್ನ ಯಾವ ಕಾಲಕ್ಕೂ ಈ ತರದ ಒಂದು ಅಪಮೃತ್ಯು ಸಂಕೇತವಾಗಿರತಕ್ಕಂಥ ತಿಥಿ ಕಾರ್ಯಗಳನ್ನ ಗುಪ್ತವಾಗಿ ಮಾಡ್ಕೋಬೇಕು. ಆ ಮಠಕ್ಕೆ, ಆ ಮನೆಗೆ, ಆ ಜನಾಂಗಕ್ಕೆ ಮಾತ್ರ ಸೀಮಿತ, ಹೊರಗಡೆ ಎಲ್ಲರಿಗೂ ಅಲ್ಲ. ಆ ನೈವೇದ್ಯ ಕೂಡ ನಿಮ್ಮನೆಯವರು ಸ್ವೀಟ್ ಮಾತ್ರ ತಿನ್ಬೇಕೆ ಹೊರತು ಎಡೆ ಇಟ್ಟಿರೋದ್ರಲ್ಲಿ ಒಂದು ಚೂರು ಮುಟ್ಟಬೇಡಿ. ಹೇಳಿದ್ದೀನಿ ಈಗಲೇ. ಆಮೇಲೆ ಅನುಭವಿಸಿದಾಗ ಯೋಚನೆ ಮಾಡ್ಕೊಂಡು, ಅಯ್ಯೋ ಅವ್ರು ಹೇಳಿದ್ರಲ್ಲ ಮಾಡ್ಕೊಂಡಿಲ್ವಲ್ಲ ಅನ್ನೋದಕ್ಕೆ ಪಶ್ಚಾತ್ತಾಪಕ್ಕೆ ಟೈಮ್ ಇರಲ್ಲ. ಆದ್ರಿಂದ ಇದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಪಾಲಿಸ್ತಕ್ಕಂಥ ಅವಕಾಶಕ್ಕೆ ಈ 15 ದಿವಸದಲ್ಲಿ ನೀವು ಪಕ್ಷಗಳನ್ನ ಅಂದಾಗ ಯಾವುದೋ ನದಿ ತೀರದಲ್ಲೋ, ಕೆರೆ ತೀರದಲ್ಲೋ, ಯಾವುದಾದ್ರು ಸಮುದ್ರ ತೀರದಲ್ಲೋ ಇರತಕ್ಕಂಥ ಜನಾಂಗಗಳು ದಯವಿಟ್ಟು ಆ ಪಿತೃ ಕಾರ್ಯಗಳಿಗೆ ಹಾಕ್ತಕ್ಕಂಥ ಅವಕಾಶವನ್ನು ಏನಾದಿದೆ ಅಲ್ಲಿ ಹೋಗಿ ನದಿ ತೀರದಲ್ಲಿ ಯಾರಿಗಾದ್ರೂ ಬಡಿಸಿ ಊಟ ಅನ್ನದಾನಗಳ ಮಾಡ್ಕೊಳ್ಳಿ. ಒಂದು. ಎರಡನೇದು, ಪ್ರತಿದಿನ ಇನ್ನು ಮೇಲೆ ಈ ಪಿತೃ ಪಕ್ಷದಿಂದನೇ ಪ್ರಾರಂಭಿಸ್ಕೊಂಬಿಡಿ. ಏನ್ ಪ್ರಾರಂಭಿಸ್ಕೊಂತೀರಾ, ದಿನ ಮಧ್ಯಾಹ್ನ ಊಟ ಮಾಡ್ತೀರಾ, ಚೆನ್ನಾಗಿ ತಿಂತೀರಾ, ತಿನ್ನೋದು ಸಂತೋಷ. ಆ ಅನ್ನವನ್ನ ನಿಮ್ಮ ತಟ್ಟೆಯಲ್ಲಿ ಹಾಕಿದಾಗ ಮಧ್ಯಾಹ್ನದ ಊಟ ಗಮನ ಇರಲಿ. ನೀವು ಆಫೀಸಲ್ಲಿ ಇರ್ತೀರೋ, ಹೊರಭಾಗದಲ್ಲಿ ಇರ್ತಿರೋ, ಮನೆ ಒಳಗೆ ಕೂತಿರ್ತಿರೋ, ಮದುವೆ ಮನೇಲಿ ಇರ್ತಿರೋ, ಹೋಟ್ಲಲ್ಲಿ ಇರ್ತಿರೋ, ಆದರೂ ಸಹ ಹೋಟ್ಲಲ್ಲಿ ಅಕಸ್ಮಾತ್ ಮದುವೆ ಮನೇಲಿದ್ರೆ ಫಸ್ಟ್ ಒಂದು ತುತ್ತನ್ನ ಕೈ ಕಲ್ಸ್ಕೊಂಡ ತಕ್ಷಣ ಒಂದು ಟಿಶ್ಯೂ ಪೇಪರ್లో ಹಾಕಿಟ್ಕೊಂಬಿಡಿ. ಊಟವನ್ನ ಮುಗಿಸಿ ಆ ಪೇಪರ್ ಸಮೇತ ತಂದು ಹೊರಗಡೆ ಬಿಸಾಕಿ, ಬೇಡ ಅಂದಿಲ್ಲ. ಹಾಗೇನಾಯ್ತು, ಮೊದಲನೇ ಊಟವನ್ನ ಯಾವ ಕಾಲಕ್ಕೂ ಶನಿ ಕರ್ಮದೇವತೆ ಹೊರಗಡೆ ನಾಯಿ ಅಥವಾ ಕಾಗೆಗಳು ತಿನ್ಕೊಳ್ಳುತ್ತೆ. ಮನೆ ಒಳಗಿದ್ದರೆ ದಯವಿಟ್ಟು ಫಸ್ಟ್ ಬಂದು ಕಲ್ಸ್ಕೊಂಡ ತಕ್ಷಣ ಹೊರಗಡೆ ಹೋಗಿ ಒಂದು ತುತ್ತು ಹಾಕ್ಬಿಟ್ಟು, ಕರ್ಮದೇವತೆ ನನ್ನ ಪಿತೃಗಳ ದೋಷ ಏನಾದರೂ ಇದ್ರೆ ಅದನ್ನು ಕಳಿಯಪ್ಪ ಅಂತ ಪ್ರಾರ್ಥನೆ ಮಾಡಿ ಕಟ್ಟಿ. ಹಾಗೇನಾಗತ್ತೆ, ನೀವು ಹಾಕಿರೋ ಅನ್ನ ಹೊರಭಾಗದಲ್ಲಿ ಕಾಗೆಗಳ ರೂಪದಲ್ಲಿ ಅವರು ಬಂದು ತಿನ್ಕೊಂಡು ಹೋದ್ರೆ ಪ್ರತಿದಿನ ನಿಮ್ಗೆ ಯಾವ ಕಾಲಕ್ಕೂ ಶನಿ ದೋಷ ಬರಲ್ಲ. ಶನಿ ನಿಮ್ಮನ್ನೇ ಯಾವ ಕಾಲಕ್ಕೂ ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾರೆ. ಭಗವಂತನ ನಿಷ್ಠೆಯಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಕ್ಕೆ ಈ ವರಹಾಸ್ವಾಮಿನ ಕ್ರೋಢ ಅಂದ್ರೆ ಉಗ್ರವಾಗಿರ್ತಕ್ಕಂಥ ನಮ್ಮ ಜೀವನ, ನಾವು ಶತ್ರುಗಳಿಗೆ ಶತ್ರುವಾಗಿ ನಿಂತ್ಕೊಂತೀವಿ ಅಂತ ಧೈರ್ಯವಾಗಿ ತೋರಿಸ್ಕೊಳ್ಬೇಕು. ಯಾಕೆಂದ್ರೆ ಇನ್ ಯಾವ ಕಾಲಕ್ಕೂ ಯಾರು ತೋರಿಸ್ಕೊಳಕ್ಕೆ ಅವಕಾಶವಿಲ್ಲ. ಅದಕ್ಕೆ ನೀವೆಲ್ಲ ಸಿದ್ಧರ ಅಂತ ಈ ಮುಖಾಂತರ ಹೇಳ್ತಾ ನಾವು ಈ ವರಹಾಸ್ವಾಮಿನ ಸ್ಮರಣೆ ಮಾಡ್ಕೊಂಡು ಏನ್ ಹೇಳ್ಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು. ಗುರುಜಿ, ಕ್ರೋಢ ನರಸಿಂಹನ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಹಾಗೆ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನ ಸಂರಕ್ಷಿಸಬೇಕು ಅಂತ ಕೂಡ ಹೋಗೊಟ್ರಿ. ಹಾಗೆ ಪಿತೃಪಕ್ಷವನ್ನ ಆಚರಿಸೋ ಪರಿ ಹೇಗೆ, ಏನಾದ್ರೂ ಎಡವಟ್ಟಾದ್ರೆ ಅನಾಹುತ ತಪ್ಪಿದ್ದಲ್ಲ ಅಂತ ಕೂಡ ಬಹಳ ನೇರವಾಗಿನೇ ಹೇಳಿದ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮತ್ತಷ್ಟು ಮಾಹಿತಿ, ಮಗದಷ್ಟು ಮಾಹಿತಿಗಾಗಿ ಏನ್ ಮಾಡ್ಬೇಕು, ನಾಳೆಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ತಪ್ಪದೆ ವೀಕ್ಷಿಸಬೇಕು ಅಂತ ಹೇಳ್ತಾ ಹೋಗ್ಬರೋದಾ. ನಮಸ್ಕಾರ.